ನಮಸ್ತೆ ಕರ್ನಾಟಕ ಎಲ್ಲರಿಗೂ ಶರಣು ಶರಣಾರ್ಥಿ ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ। ಅಯೋಧ್ಯ ರಾಮ ಮಂದಿರ ನಿರ್ಮಾಣವಾದ ನಂತರ ಭಾರತದ ಮೇಲೆ ಹಿಂದೂ ಧರ್ಮದ ಮೇಲೆ ಇಡೀ ವಿಶ್ವದ ಕಣ್ಣು ನೆಟ್ಟಿದೆ। ಇದು ಒಂದು ಪವಿತ್ರ ಧರ್ಮ ಅಂತ ಹೇಳೋ ದೇಶಗಳು ಒಂದು ಕಡೆಯಾದ್ರೆ ಭಾರತ ಸನಾತನ ಧರ್ಮವನ್ನ ದ್ವೇಷಿಸೋ ದೇಶಗಳು ಕೂಡ ಇದ್ದಾವೆ। ಯಾರು ಏನೇ ಅನ್ನಲಿ ಆದರೆ ಹಿಂದೂ ಧರ್ಮ ಸನಾತನ ಸಂಪ್ರದಾಯವನ್ನ ಇಸ್ಲಾಮಿಕ್ ರಾಷ್ಟ್ರಗಳು ಫಾಲೋ ಮಾಡ್ತಿದ್ದಾವಲ್ಲ, ಅದು ಈಗ ದೊಡ್ಡ ಸುದ್ದಿಯಾಗಿದೆ। ಮೊನ್ನೆಯಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅಬುದಾಬಿಯಲ್ಲಿ ಹಿಂದೂ ದೇವಾಲಯವನ್ನು ಉದ್ಘಾಟನೆ ಮಾಡಿದ್ರು। ಇದೇನಪ್ಪ ಎಲ್ಲ ಉಲ್ಟಾ ಪಲ್ಟಾ ಆಗ್ತಿದೆಯಲ್ಲ ಅಂತ ಪಾಕಿಸ್ತಾನಕ್ಕೆ ಟೆನ್ಷನ್ ಶುರುವಾಗಿದೆ। ಭಿಕಾರಿಸ್ತಾನವಾಗಿರೋ ಪಾಕಿಸ್ತಾನ ಇನ್ನೂ ತನ್ನ ನರಿಬುದ್ಧಿಯನ್ನ ಬಿಡ್ತಾ ಇಲ್ಲ। ಆದರೆ ಗೆಳೆಯರೆ, ಪೆಟ್ರೋಲ್ ಡೀಸೆಲ್ಗಿಂತ ನೀರಿನ ಬೆಲೆಯೇ ಹೆಚ್ಚಿರೋ ಅಬುದಾಬಿ, ದುಬೈನಂತಹ ಮರುಭೂಮಿ ರಾಷ್ಟ್ರಗಳಲ್ಲಿ ಮತ್ತು ಕಟ್ಟರ್ ಇಸ್ಲಾಮಿಕ್ ಸಂಪ್ರದಾಯ ಮತ್ತು ಧರ್ಮವನ್ನ ಫಾಲೋ ಮಾಡುವಂತಹ ದೇಶದಲ್ಲಿ, ಅಂತಹ ನೆಲದಲ್ಲಿ ಹಿಂದೂ ದೇವಾಲಯ ತಲೆ ಎತ್ತಿದೆ। ಆ ದೇವಾಲಯದ ಪ್ರಾಣ ಪ್ರತಿಷ್ಠಾಪನೆಯಾಗುವ ಸಂದರ್ಭದಲ್ಲಾದ ಚಮತ್ಕಾರದಿಂದ ಆ ರಾಷ್ಟ್ರಗಳಲ್ಲಿ ಮಳೆ ಬೀಳ್ತಾಗಿದೆ। ರಣರಣ ಬಿಸಿಲಿನಿಂದ ಕಾದು ಕೆಂಪಗಾಗಿದ್ದ ಮರುಭೂಮಿಯಲ್ಲಿ ಕೋಟಿ ಕೋಟಿ ವರ್ಷಗಳ ಬಳಿಕ ವರುಣ ಕೃಪೆ ತೋರಿದ್ದಾನೆ। ಹಾಗಾದ್ರೆ ಅಂದು ಅಬುದಾಬಿಯಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡೋ ಗಳಿಗೆಯಲ್ಲಿ, ಆ ಹೋಮ ಮಾಡೋ ಸಂದರ್ಭದಲ್ಲಿ ದಿಢೀರನೆ ಸಿಡಿಲು ಬಡಿಯಲು ಕಾರಣವೇನು? ಟೈಮ್ ಇಲ್ಲದ ಟೈಮಲ್ಲಿ ಸಡನ್ ಆಗಿ ಮಳೆ ಬರೋದಕ್ಕೆ ಕಾರಣವಾದ್ರೂ ಏನು? ಆ ಕ್ಷಣದಿಂದ ಸೌದಿ ರಾಜ ಹಿಂದೂ ಧರ್ಮದ ಬಗ್ಗೆ ಅಧ್ಯಯನ ಮಂತ್ರ ಪಠನಕ್ಕೆ ಆದೇಶ ನೀಡಿದ್ದೇಕೆ? ಬನ್ನಿ ಈ ವಿಡಿಯೋದಲ್ಲಿ ಹೇಳ್ತೀವಿ। ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಶ್ರೀರಾಮನ ಭಕ್ತರಾಗಿದ್ರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ, ಜೊತೆಗೆ ಓಂ ನಮಃ ಶಿವಾಯ ಎಂದು ಕಮೆಂಟ್ ಮಾಡಿ। ಅಂಡ್ ಇಂತಹ ರಹಸ್ಯಮಯ ಸುದ್ದಿಗಳು ತುಂಬಾ ಸರಳ ಭಾಷೆಯಲ್ಲಿ ಹೇಳೋ ಪ್ರಯತ್ನ ನಮ್ಮದಾಗಿದೆ। ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮಿಂದ ಬಯಸೋದು ಒಂದೇ ಒಂದು, ನಮ್ಮ ವಿಡಿಯೋಗೆ ಲೈಕ್। ನಿಮ್ಮ ಒಂದು ಲೈಕ್ ನಮಗೆ ದೇವರ ಆಶೀರ್ವಾದ ಇದ್ದ ಹಾಗೆ। ಸೊ ಲೈಕ್ ಮಾಡಿ, ಸಪೋರ್ಟ್ ಮಾಡಿ। ಲೈಕ್ ಮಾಡಿದ್ರಿ ಅಂತ ಭಾವಿಸ್ತೀನಿ, ಧನ್ಯವಾದ। ನಮ್ಮ ಭಾರತ ದೇಶ ದೇವರ ಭೂಮಿಯಾಗಿದೆ। ಎಲ್ಲ ದೇವರುಗಳು ಭಾರತದಲ್ಲೇ ಹುಟ್ಟಿದ ನೆಲ ನಮ್ಮದು। ಭಾರತ ಬರೀ ದೇಶವಲ್ಲ, ಪುಣ್ಯ ಸ್ಥಳ। ವಿಶ್ವದ ಅತ್ಯಂತ ಹಳೆಯ ನಾಗರಿಕತೆಗಳ ಭಾಗವಾಗಿರುವ ಭಾರತ ತನ್ನದೇ ಆದ ಇತಿಹಾಸವನ್ನ, ಕಲೆಯನ್ನ, ಸಂಸ್ಕೃತಿ ಸಂಪ್ರದಾಯಗಳನ್ನ ಮತ್ತು ಧಾರ್ಮಿಕ ಮಹತ್ವವನ್ನ ಹೊಂದಿರುವ ದೇಶವಾಗಿದೆ। ಭಾರತದಲ್ಲಿ ನಾವು ಲಕ್ಷಾಂತರ ಹಿಂದೂ ದೇವಾಲಯಗಳನ್ನು ನೋಡಬಹುದು। ಪ್ರತಿಯೊಂದು ದೇವಾಲಯಕ್ಕೂ ವಿಶಿಷ್ಟ ಇತಿಹಾಸ ಮತ್ತು ಐತಿಹ್ಯವಿದೆ। ಶತಮಾನಗಳಿಂದ ಹೊರಗಿನವರು ಮತ್ತು ಒಳಗಿನವರು ಆಕ್ರಮಣದಿಂದಾಗಿ ಭರತಖಂಡ ಮತ್ತು ಧರ್ಮ ಅವುಗಳ ನಿರಂತರ ನಾಶವಾಗ್ತಾನೆ ಇದೆ। ಒಂದು ಕಾಲದಲ್ಲಿ ವಿಶ್ವಗುರುವಾಗಿದ್ದ ಭಾರತದ ಸಂಸ್ಕೃತಿ ವಿಶ್ವಶಾಂತಿಯನ್ನ ಬಯಸಿದ ಧರ್ಮವಾಗಿತ್ತು। ಆದರೆ ಇಂದು ಭರತಖಂಡದ ಚಿತ್ರಣವೇ ಬದಲಾಗಿ ಹೋಗಿದೆ। ಯಾರು ಧರ್ಮದ ಆಧಾರದ ಮೇಲೆ ಭರತಖಂಡವನ್ನ ಬಿಟ್ಟು ಹೋಗಿದ್ರು, ಅವರೇ ಇಂದು ಹಿಂದೂ ಧರ್ಮವನ್ನ ಸ್ವೀಕಾರ ಮಾಡ್ತಿದ್ದಾರೆ। ಭಾರತದಿಂದ ಬೇರ್ಪಟ್ಟ ಪಾಕಿಸ್ತಾನ ಇಂದು ಪಾಪಿಗಳಿಂದ ತುಂಬಿ ಹೋಗಿದ್ದು ಭೂಲೋಕದ ನರಕದಂತಾಗಿದೆ। ಪಾಕ್ ವಿಷಯ ಬಿಡಿ, ವಿಶ್ವದ ಶ್ರೀಮಂತ ದೇಶ ಕಟ್ಟರ್ ಇಸ್ಲಾಂ ರಾಷ್ಟ್ರಗಳಲ್ಲೂ ಹಿಂದೂ ಧರ್ಮವನ್ನ ಅನುಸರಿಸ್ತಾ ಇದ್ದಾರೆ। ಮುಸ್ಲಿಂ ರಾಷ್ಟ್ರಗಳಲ್ಲಿ ಮೂರ್ತಿ ಪೂಜೆಗೆ ಮಾಡದ ನೆಲದಲ್ಲಿ ಹಿಂದೂ ದೇಗುಲ ನಿರ್ಮಾಣವಾಗಿದೆ। ಗೆಳೆಯರೇ, ಫೆಬ್ರವರಿ 14ರಂದು ಅರಬ್ಬರ ನಾಡು ಅಬುದಾಬಿಯಲ್ಲಿ ಹಿಂದೂ ದೇವಾಲಯ ಉದ್ಘಾಟನೆಯಾಗಿದೆ। ಆದರೆ ಆ ಟೈಮಲ್ಲಿ ಒಂದು ಚಮತ್ಕಾರ ನಡೆದಿದೆ। ಈ ದೇವಾಲಯ ಪ್ರಧಾನಿ ನರೇಂದ್ರ ಮೋದಿಯವರೇ ಅಬುದಾಬಿಯಲ್ಲಿ ನಿರ್ಮಾಣಗೊಂಡಿರುವ BAPS ದೇವಾಲಯವನ್ನ ಉದ್ಘಾಟನೆ ಮಾಡೋ ಮುಂಚೆಯೇ ಇಸ್ಲಾಂ ನಾಡು ಅಂದರೆ ಮುಸ್ಲಿಂ ನಾಡಲ್ಲಿ ದೊಡ್ಡ ಚಮತ್ಕಾರ ನಡೆದಿದೆ। ದೇವಾಲಯವನ್ನ ಹಿಂದೂ ಧರ್ಮದ ಸಂಪ್ರದಾಯದಂತೆ ಪೂಜೆ ಮಾಡಿ ಹೋಮ ಹವನ ಮಾಡಲಾಗ್ತಾ ಇತ್ತು। ಉದ್ಘಾಟನೆಗೂ ಮುನ್ನಾ ದಿನ ರಾತ್ರಿ ಯಜ್ಞಾಹುತಿಯನ್ನ ಕೊಡಲಾಗ್ತಾ ಇತ್ತು। ಯಜ್ಞಕ್ಕೆ ಆಹುತಿ ನೀಡಿದ ಕ್ಷಣ ಮಾತ್ರದಲ್ಲಿ ಆಕಾಶದಲ್ಲಿ ಸಿಡಿಲು ಬಡಿದಿದೆ। ದೊಡ್ಡ ಶಬ್ದದೊಂದಿಗೆ ದಿಢೀರ್ ಮಳೆ ಶುರುವಾಗಿತ್ತು। ಈ ಮಳೆ ಅಚಾನಕ್ಕಾಗಿಯೇ ಬಂದಿತ್ತು। ಮತ್ತೊಂದು ಆಶ್ಚರ್ಯಕರ ಸಂಗತಿ ಏನಂತಂದ್ರೆ, ಅಬುದಾಬಿ ಹವಾಮಾನ ಇಲಾಖೆಗೂ ಕೂಡ ಮಳೆಯ ಮುನ್ಸೂಚನೆ ಇರಲಿಲ್ಲ। ಆ್ಯಂಡ್ ಮಳೆ ದಿಢೀರ್ ಬರೋದು ಅಂದರೆ ಅಲ್ಲಿ ಮತ್ತಷ್ಟು ಆಶ್ಚರ್ಯಕರ। ಗೆಳೆಯರೇ, ಮರುಭೂಮಿಯಲ್ಲಿ ಅಂದರೆ ಅಬುದಾಬಿ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಅಂದರೆ UAEಯಲ್ಲಿ ಮಳೆ ಬರೋದು ತುಂಬಾ ವಿರಳ।
ಮಳೆ ಬರೆಸಬೇಕಂತಂದ್ರೆ ಕೃತಕ ಮಳೆಯನ್ನ ಸೃಷ್ಟಿ ಮಾಡಬೇಕಾಗತ್ತೆ. ಅಂದರೆ ಕೃತಕ ಮೋಡ ಬಿತ್ತನೆ ಮಾಡಬೇಕಾಗತ್ತೆ. ಆಗ ಮಾತ್ರ ಮಳೆ ಬರುತ್ತೆ. ಆ ಒಂದು ಮೋಡ ಬಿತ್ತನೆ ಕೃತಕ ಮಳೆಗಾಗಿಯೇ ಸೌದಿ ಅರೇಬಿಯಾ, ದುಬೈನಂತಹ ರಾಷ್ಟ್ರಗಳು ಬರೋಬ್ಬರಿ ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡುತ್ತೆ. ಆದರೆ ಯಾವಾಗ ಹಿಂದೂ ದೇವಾಲಯ ಅಬುದಾಬಿಯಲ್ಲಿ ನಿರ್ಮಾಣವಾಯಿತು, ಆಗಲೇ ನೋಡಿ ಬರಡು ಭೂಮಿಯಲ್ಲಿ ಮಳೆ ಸುರಿಯೋದಕ್ಕೆ ಶುರು ಮಾಡಿತು. ಯಜ್ಞಾಹುತಿ ಮಾಡಿದ ನಂತರ ದೊಡ್ಡ ಶಬ್ದದೊಂದಿಗೆ ಮಳೆ ಶುರುವಾಗಿತ್ತು. ಇದು ಇಸ್ಲಾಮಿಕ್ ರಾಷ್ಟ್ರದಲ್ಲಿ ದೊಡ್ಡ ಚಮತ್ಕಾರ ಸೃಷ್ಟಿಯಾಗಿದೆ. ಇಸ್ಲಾಂನ ಜನರು ಹಿಂದೂ ಸಂಪ್ರದಾಯ ನಮ್ಮ ನೆಲದಲ್ಲಿ ಬಂದಿರೋದು ನಮ್ಮ ಹೆಮ್ಮೆಯಂತ ಹೇಳುತ್ತಿದ್ದಾರೆ. ಹಾಗಾದರೆ ಈ ದೇವಾಲಯದ ವಾಸ್ತುಶಿಲ್ಪ ಏನು ಅಂತ ನೋಡ್ತಾ ಹೋಗೋದಾದರೆ, ಈ ದೇವಾಲಯವು 7 ಶಿಖರಗಳು, 12 ಗುಮ್ಮಟಗಳು, 410 ಸ್ತಂಭಗಳು, 30,000 ಕೆತ್ತಿದ ಕಲ್ಲಿನ ಶಿಲ್ಪಗಳು, 300 ಲೋಡ್ ಸಂವೇದನಗಳು, 18 ಲಕ್ಷ ಇಟ್ಟಿಗೆ, 6,89,512 ಮಾನವ ಗಂಟೆಗಳ ಕೆಲಸ, 10 ದೇಶಗಳಿಂದ 30 ವೃತ್ತಿಪರರು, ಎತ್ತರ 108 ಅಡಿ, ಅಗಲ 180 ಅಡಿ, ಉದ್ದ 262 ಅಡಿ. ಇಸ್ಲಾಂ ಪ್ರಾಬಲ್ಯ ದೇಶದಲ್ಲಿ ನಿರ್ಮಾಣಗೊಂಡಿರುವ ಮೊದಲ ಹಿಂದೂ ದೇಗುಲ ಇದಾಗಿದೆ. ಇದು UAEಯಲ್ಲಿ ಕಲ್ಲಿನಿಂದ ನಿರ್ಮಾಣಗೊಂಡಿರುವ ಮೊದಲ ದೇಗುಲ. ಪಶ್ಚಿಮ ಏಷ್ಯಾದಲ್ಲಿಯೇ ದೊಡ್ಡ ದೇವಾಲಯ ಎಂಬ ಖ್ಯಾತಿ ಇದಕ್ಕಿದೆ. ಇದು 27 ಎಕರೆ ಮತ್ತು 700 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. ಇದು ದೇಶದ UAE ರಾಷ್ಟ್ರಗಳ ಪ್ರತಿ ಎಮಿರೇಟ್ಸ್ ಅನ್ನ ಪ್ರತಿನಿಧಿಸುವ ಗುಲಾಬಿ ಮರಳುಗಲ್ಲು ಮತ್ತು 7 ಶಿಖರಗಳನ್ನು ಹೊಂದಿದೆ. ಹೀಗೆ ಬೃಹದಾಕಾರದಲ್ಲಿ ಕಾಂಪ್ಲೆಕ್ಸ್ನಂತೆ ನಿರ್ಮಾಣಗೊಂಡಿದೆ ಈ ಭೂಮಿ. ಇಷ್ಟೆಲ್ಲ ವಾಸ್ತುಶಿಲ್ಪದೊಂದಿಗೆ ನಿರ್ಮಾಣವಾಗಿರುವ ಈ ದೇವಾಲಯ ಯಾವಾಗ ಪ್ರಾಣ ಪ್ರತಿಷ್ಠಾಪನೆಯಾಯಿತೋ ಆ ಕ್ಷಣದಿಂದ ಯುನೈಟೆಡ್ ಅರಬ್ಸ್ ಎಮಿರೇಟ್ಸ್ನಲ್ಲಿ ದೊಡ್ಡ ಸಂಚಲನವೇ, ದೊಡ್ಡ ಕ್ರಾಂತಿಯೇ ಶುರುವಾಗಿದೆ. ಎಲ್ಲ ಕಡೆ ಶಾಂತಿ, ಎಲ್ಲ ಕಡೆ ಮಳೆ ಬೆಳೆ ಸುಭಿಕ್ಷವಾಗಿದೆ. ಆದರೆ ಒಂದು ಇಸ್ಲಾಂ ರಾಷ್ಟ್ರದಲ್ಲಿ, ಮೂರ್ತಿ ಪೂಜೆಯೇ ನಂಬಲಾಗದ ಧರ್ಮದ ದೇಶದಲ್ಲಿ ಒಂದು ಹಿಂದೂ ದೇವಾಲಯ ನಿರ್ಮಾಣವಾಗುವುದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮಾಡಿದ ಕ್ರಾಂತಿಯೇ ಪ್ರಮುಖವಾಗಿದೆ. 1997ರಲ್ಲಿ ಪ್ರಮುಖ್ ಸ್ವಾಮಿ ಮಹಾರಾಜ್ ಅಬುದಾಬಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ದೇಗುಲ ನಿರ್ಮಿಸುವ ಚಿಂತನೆ ಹುಟ್ಟಿತ್ತು. 2015ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಬುದಾಬಿಗೆ ತೆರಳಿದಾಗ ಕ್ರೌನ್ ಪ್ರಿನ್ಸ್ ಶೇಖ್ ಮೊಹಮ್ಮದ್ ಬಿನ್ ಜಾಯೆದ್ ಅಲ್ ಹನ್ಯಾನ್ ಮಂದಿರ ನಿರ್ಮಿಸಲು 14 ಎಕರೆ ಭೂಮಿ ಉಡುಗೊರೆಯಾಗಿ ನೀಡಿದರು. ಇದು ದೇವಾಲಯ ನಿರ್ಮಾಣಕ್ಕೆ ಬುನಾದಿಯಾಯಿತು. ಬಾಬ್ಸ್ ಸಂಸ್ಥೆ ಮಂದಿರ ನಿರ್ಮಾಣದ ಉಸ್ತುವಾರಿಯನ್ನು ವಹಿಸಿತು. ಅನಂತರ ಅಬುದಾಬಿ ಆಡಳಿತ ಹೆಚ್ಚುವರಿ 10 ಎಕರೆ ಭೂಮಿಯನ್ನು ನೀಡುತ್ತೆ. ಹೀಗೆ ಹಿಂದೂ ದೇವಾಲಯ ನಿರ್ಮಾಣಕ್ಕೆ ಇಸ್ಲಾಂ ರಾಷ್ಟ್ರ, ಇಸ್ಲಾಂನ ರಾಜ ಸಪೋರ್ಟ್ ಮಾಡಿದ್ದಾರೆ. ಇನ್ನು ಈ ಬೆಳವಣಿಗೆ ನೋಡಿದ ಸೌದಿ ದೊರೆ ಹಿಂದೂ ಧರ್ಮದ ಬಗ್ಗೆ ಅಧ್ಯಯನ ಮಾಡುವುದಕ್ಕೆ ಆದೇಶ ನೀಡಿದ್ದಾರೆ. ಇದರರ್ಥ ಹಿಂದೂ ಧರ್ಮವನ್ನು ಸ್ವೀಕರಿಸಲು ಇಸ್ಲಾಂ ರಾಷ್ಟ್ರಗಳು ಮುಂದಾಗಿವೆ. ಕಟ್ಟರ್ ಇಸ್ಲಾಂ ಧರ್ಮ, ಅದರಲ್ಲೂ ಇಸ್ಲಾಂ ಧರ್ಮದ ಪವಿತ್ರ ಜಾಗ ಅಂದರೆ ಮೆಕ್ಕಾದಲ್ಲಿಗೆ ಹಿಂದೂ ಮಂತ್ರಗಳು ಪಠಣವಾಗ್ತಾ ಇದೆ. ಕಳೆದ ಕೆಲ ದಿನಗಳಿಂದ ಮುಸ್ಲಿಂ ದೇಶಗಳಲ್ಲಿ ಸನಾತನ ಧರ್ಮ ಸ್ಥಾಪನೆಯಾಗಿದ್ದಾಗಿದ್ದರಿಂದ ಇಸ್ಲಾಂ ರಾಷ್ಟ್ರದಲ್ಲಿ ತುಂಬಾ ಬದಲಾವಣೆಗಳು ಕಂಡು ಬರ್ತಾ ಇದೆ. ಇಸ್ಲಾಂ ರಾಷ್ಟ್ರಗಳಲ್ಲಿ ಹಿಂದೂ ಧರ್ಮದ ಬಗ್ಗೆ ಬರ್ತಾ ಇರೋ ಒಂದೊಂದು ಸುದ್ದಿಗಳು ಪಕ್ಕದ ಪಾಕ್, ಕೆಳಗಿರೋ ಮಾಲ್ಡೀವ್ಸ್ನಂತಹ ಶತ್ರು ರಾಷ್ಟ್ರಗಳಿಗೆ ಬೆಂಕಿ ಹೊತ್ತುಕೊಂಡಿದೆ. ಸೌದಿ ಅರಬ್ ದೇಶ ಹಿಂದೂ ಧರ್ಮವನ್ನ ಹೊಗಳ್ತಾ ಇರೋದ್ರಿಂದ ಪಾಕ್ಗೆ ತಡೆದುಕೊಳ್ಳೋಕ್ಕಾಗ್ತಿಲ್ಲ. ಭಾರತದ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ. ಇಸ್ಲಾಂ ರಾಷ್ಟ್ರದಲ್ಲಿ ಮಂದಿರ ನಿರ್ಮಾಣ ಆಗಿದೆ, ಅದು ಇಸ್ಲಾಂ ವಿರುದ್ಧ ಅಂತ ಬೊಗಳ್ತಾ ಇರೋ ಪಾಕಿಗೆ ಇದೇ ಇಸ್ಲಾಮಿನ ಇನ್ನೊಂದು ರಾಷ್ಟ್ರ ಬೆಹರೇನ್ನಲ್ಲೂ ಹಿಂದೂ ದೇಗುಲ ತಲೆ ಎತ್ತಲಿದೆ ಎನ್ನೋ ಸುದ್ದಿ ಪಾಕ್ಗೆ ತಡೆದುಕೊಳ್ಳೋಕ್ಕಾಗ್ತಿಲ್ಲ. ಈಗ ಉರಿಯೋ ಬೆಂಕಿಗೆ ತುಪ್ಪ ಸುರಿದಂತೆ ಪಾಕ್ಗೆ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಎಂಬಂತೆ ಸೌದಿ ಇನ್ನೊಂದು ಶಾಕ್ ಕೊಟ್ಟಿದೆ. ಭಾರತದಿಂದ ಕುವೈತ್ ಗೋವುಗಳನ್ನು ತರಿಸ್ಕೊಳ್ತಾ ಇದೆ. ಇನ್ಮುಂದೆ ಇಸ್ಲಾಂ ರಾಷ್ಟ್ರದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಪಠಣ ಶುರು ಮಾಡಿ ಅಂತ ಸೌದಿ ದೊರೆ ಹೇಳಿದ್ದಾರೆ. ಅರಬ್ ದೇಶಗಳಲ್ಲಿ ಮಹಾಭಾರತ ಪುಸ್ತಕ ಮಾರಾಟ ಹೆಚ್ಚಾಗಿದೆ. ಇದೇ ಅರಬ್ ರಾಷ್ಟ್ರದ ವರದಿಯ ಪ್ರಕಾರ ಈಗಾಗಲೇ 15 ಕೋಟಿ ಭಗವದ್ಗೀತೆ ಪುಸ್ತಕಗಳು ಮಾರಾಟವಾಗಿದೆಯಂತೆ. ಅಲ್ಲದೆ ಸೋಷಿಯಲ್ ಮೀಡಿಯಾದ ಮೂಲಗಳ ಪ್ರಕಾರ ಭಗವದ್ಗೀತೆಯನ್ನ ಅರಬ್ಗೆ ಭಾಷಾಂತರ ಮಾಡಲಾಗಿದೆ ಎನ್ನೋ ಸುದ್ದಿಯೂ ಇದೆ. ರಾಮಾಯಣ ಮತ್ತು ಮಹಾಭಾರತದ ಮಹತ್ವ ಭಾರತೀಯರಿಗಿಂತ ವಿದೇಶಿಗರಿಗೆ ಚೆನ್ನಾಗಿ ಗೊತ್ತಿದೆ ಎನ್ನುವ ಮಾತಿದೆ.
ಇದಕ್ಕೆ ಪೂರಕ ಎಂಬಂತೆ ಇದೀಗ ಸೌದಿ ಅರೇಬಿಯಾ ಸರ್ಕಾರ ಮಹತ್ವದ ಹೆಜ್ಜೆ ಇಟ್ಟಿದೆ. ಸೌದಿ ಅರೇಬಿಯಾ ಶಾಲಾ ಮಕ್ಕಳಿಗೆ ಮಹಾಭಾರತ ಮತ್ತು ರಾಮಾಯಣ ಬೋಧನಾ ವಿಷಯವಾಗಿ ಸೇರ್ಪಡಿಸಲಾಗಿದೆ ಅಂತ ಹೇಳಲಾಗಿದೆ. ಸೌದಿ ಅರೇಬಿಯಾ ಮಿಷನ್ 2030 ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ರಾಮಾಯಣ ಮತ್ತು ಮಹಾಭಾರತವನ್ನು ಬೋಧಿಸಲು ನಿರ್ಧರಿಸಲಾಗಿದೆ. ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಜ್ಞಾನ, ವಿದ್ಯಾರ್ಥಿಗಳಿಗೆ ಇತರೆ ದೇಶದ ಇತಿಹಾಸ, ಸಾಂಸ್ಕೃತಿಕ ವಿಭಿನ್ನತೆ ಜ್ಞಾನ ಸಂಪಾದಿಸಲು ನೆರವಾಗಲಿದೆ ಅಂತ ದೊರೆ ಹೇಳಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಇನ್ನೇನು ಭರತಖಂಡ ಮತ್ತೆ ಅಖಂಡ ಹಿಂದೂ ರಾಷ್ಟ್ರವಾಗುವುದರಲ್ಲಿ ಅನುಮಾನವೇ ಇಲ್ಲ. ನಿಮಗೇನನ್ಸತ್ತೆ? ಕಟ್ಟರ್ ಇಸ್ಲಾಂ ರಾಷ್ಟ್ರಗಳು ಹಿಂದೂ ಧರ್ಮವನ್ನ ಪಾಲನೆ ಮಾಡ್ತಾ ಇದ್ದಾವಲ್ಲ, ಇದು ಸರಿನಾ ತಪ್ಪಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಎಲ್ಲರಿಗೂ ಶರಣು ಶರಣಾರ್ಥಿ.